ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಇವತ್ತು ಬೆಳಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಫಸ್ಟಿಗೆ ಮೇಲ್ಗಡೆ ಈಗ ವಾತಾವರಣ ತುಂಬ ಚೆನ್ನಾಗಿದೆ, ಮಳೆ ಬರ್ತಾ ಇದೆ. ಹಾಗೆ ಗಿಡಗಳಿಗೆ ನಾವು ಎಷ್ಟೇ ನೀರು ಹಾಕಿದ್ರೂ ಮಳೆ ನೀರು ಬಂದ್ರೇ ತುಂಬ ಚೆನ್ನಾಗಿ ಬರ್ತವೆ. ಹಾಗೆ ಗಿಡಗಳೆಲ್ಲ ಹೂ ಬಿಟ್ಟಿದ್ವು. ಹೂ ಬಿಟ್ಟಿರೋದು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಪೂಜೆಗೆ ಒಂದಿಷ್ಟು ಹೂವನ್ನ ತಗೊಂಡು ಬಂದೆ. ಮನೆಯಲ್ಲಿ ಬೆಳೆದಿರೋ ಹೂವಿಂದ ಅಲಂಕಾರ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾತ್ರಿದೆಲ್ಲ ಸ್ವಲ್ಪ ಪಲ್ಯ ಎಲ್ಲ ಮಿಕ್ಕಿದ್ರೆ ಅದನ್ನೆಲ್ಲ ಬಿಸಿ ಮಾಡ್ಕೊಂಡ ನಂತರ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಬಿಸಿಬೇಳೆಬಾತ್ ಮಾಡೋಣ ಅಂದ್ಕೊಂಡು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೆ. ಅದರ ರೆಸಿಪಿನೇನು ಡೀಟೇಲಾಗಿ ಶೇರ್ ಮಾಡೋಕ್ಕೋಗಲ್ಲ. ಸ್ವಲ್ಪ ಬಟಾಣಿ ಮತ್ತು ಶೇಂಗಾ ಬೀಜ ರಾತ್ರಿನೇ ನೆನೆಸಿಟ್ಬಿಟ್ಟು ಹಾಕೋದ್ರಿಂದ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಬಿಸಿಬೇಳೆಬಾತ್ ಒಳಗೆ. ಹಾಗೆ ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಬಿಸಿಬೇಳೆಬಾತ್ ಪೌಡ್ರು ಕೂಡ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಮಕ್ಕಳು ಬಾಕ್ಸ್ ಎಲ್ಲ ಕಟ್ಟಿ ಮಕ್ಕಳು ಸ್ಕೂಲ್ಗೆ ಹೋದ ನಂತರ ಅಡುಗೆ ಶುರು ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು, ಇವಾಗ ಮಧ್ಯಾಹ್ನದ ಅಡುಗೆ ಶುರು ಮಾಡಿದ್ದೀನಿ 1 ಗಂಟೆಗೆ. 1 ಗಂಟೆಗೆ 1:30 ಅಷ್ಟೊತ್ತಿಗೆ ಅಡುಗೆ ಆಗಬೇಕು. ಬನ್ನಿ ಏನೆಲ್ಲ ಮಾಡ್ತಿದ್ದೀನಿ ಈಗ ಕ್ವಿಕ್ಕಾಗಿ ಅಂತ. ನಾನು ಫಸ್ಟಿಗೆ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಫಸ್ಟಿಗೆ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದನ್ನು ಸುಮಾರು ಸತಿ ನಾನು ನಿಮಗೆ ತೋರಿಸಿದ್ದೀನಿ. ಇದು ಹಿಟ್ಟಿನ ಜುನ್ಕ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಆಗುವಂತಹ ಒಂದು ರೆಸಿಪಿ. ಒಂದೇ ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣಿನ ರಸ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಂಬರೋಣ ಪಟಾಪಟ ಅಂತೇಳಿ. ಹಾಗೆ ರೊಟ್ಟಿ ಕೂಡ ಮಾಡ್ಕೋಬೇಕು. ಬನ್ನಿ ಬೇಗ ಬೇಗ ಈಗ ಮಾಡ್ಕೊಂಬರೋಣ. ಓಕೆ, ಈಗ ಇದಕ್ಕೆ ಕಾದಿರೋ ಪಾತ್ರೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಜೀರಿಗೆ. ಈ ರೆಸಿಪಿನ ಆಲ್ರೆಡಿ ಒಂದು ಸತಿ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಯಾವುದೇ ತರಕಾರಿಗಳಿಲ್ಲದೆ ಇರುವಾಗ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಕೂಡ, ಪೂರಿಗೂ ಕೂಡ ಚೆನ್ನಾಗಿರುತ್ತೆ ಈ ರೆಸಿಪಿ. ಕಡಲೆ ಹಿಟ್ಟಿಂದ ಮಾಡುವಂತಹ ಜುನ್ಕ ಅಂತ ಹೇಳ್ತಾರೆ. ಏನಿಲ್ಲ, ಸಿಂಪಲಾಗಿ ಮಾಡ್ಕೋಬೋದು ಒಂದು 10 ನಿಮಿಷದಲ್ಲೆಲ್ಲ. ಕಡಲೆ ಹಿಟ್ಟನ್ನ ಫಸ್ಟು ಬೋಂಡ ಬಜ್ಜಿ ಮಾಡ್ತೀವಲ್ಲ, ಅದೇ ಹಿಟ್ಟನ್ನ ಫಸ್ಟು ಒಂದು 2 ಚಮಚದಷ್ಟು ತೊಗೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಗಂಟುಗಳಿಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಡಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟಿಗೆ ಇಟ್ಕೊಳ್ಳೋಣ. ಅದಾದಮೇಲೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಸಿಡ್ದಾದ ನಂತರ ಇದಕ್ಕೆ ಹಸಿರುಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಖಾರ ಪುಡಿನೂ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಹಸಿರುಮೆಣ್ಸಿನ್ಕಾಯಿ, ಈರುಳ್ಳಿ ಹಾಗೆ ಟೊಮೊಟೊ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಯಾವುದೇ ತರಕಾರಿಗಳೇನೂ ಬೇಕಾಗಿಲ್ಲ. ಇಷ್ಟಿದ್ರೆ ಸಾಕು. ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದ್ಬಿಟ್ರೆ ಸಾಕು. ಕಡಲೆ ಹಿಟ್ಟು, ಸ್ವಲ್ಪ ಸಾಂಬಾರು ಪುಡಿ ಇದ್ದರೆ ಸಾಕು. ಈ ರೆಸಿಪಿ ಬೇಗ ಮಾಡ್ಕೋಬೋದು, ಕ್ವಿಕ್ಕಾಗೂ ಆಗುತ್ತೆ. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಟೊಮೊಟೊ ಹಾಗೆ ಈರುಳ್ಳಿ ಎಲ್ಲ ಬೇಯಲಿಕ್ಕಾಗಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದಾದ ನಂತರ, ಒಂದು ಅರ್ಧದಷ್ಟು ಬೆಂದಾದ ನಂತರ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಸಾಂಬಾರು ಪುಡಿ, ಸ್ವಲ್ಪ ಖಾರ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಸಿರುಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರೋದ್ರಿಂದ. ಹಾಗೆ ಚೂರು ಹುಣಸೆ ಹುಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದೆಲ್ಲನೂ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಕಡಲೆ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಕಡಲೆ ಹಿಟ್ಟು ಕುದೀತಾ ತುಂಬ ಗಟ್ಟಿಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಾನು ಒಂದು ಬಟ್ಲಷ್ಟು ಫಸ್ಟಿಗೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸುಮಾರಾಗಿ ಏನಿಲ್ಲ ಅಂದ್ರೂ ಕೂಡ ಒಂದು 3-4 ಬಟ್ಲಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಅಷ್ಟು ಕ್ವಾಂಟಿಟಿ ಇರಬೇಕು. ಇಲ್ಲಾಂದರೆ ತುಂಬ ಗಟ್ಟಿಗಾಗೋಗ್ಬಿಡುತ್ತೆ. ಇದು ಕುದ್ದಂಗೆಲ್ಲ ಏನಾಗ್ಬಿಡುತ್ತೆ ಅಂದರೆ ಗಟ್ಟಿಗಾಗೋಗ್ಬಿಡುತ್ತೆ. ತುಂಬ ಗಟ್ಟಿಗೆ ಇಷ್ಟಪಡಲ್ಲ. ಅಂದರೆ ಅದು ಒಂದು ಬೇರೆ ರೆಸಿಪಿ ಮಾಡ್ತಾರೆ. ಇದನ್ನು ಫುಲ್ ಗಟ್ಟಿಗೆ ಮಾಡಿಬಿಟ್ಟು ಕಟ್ ಮಾಡ್ತಾರೆ. ಹುಬ್ಳಿ ಸೈಡೆಲ್ಲ ಹಿಟ್ಟಿನ ಜುನ್ಕ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ. ನಾನು ನಮ್ಮನೇಲಿ ಹೆಂಗಪ್ಪ ಅಂದರೆ ಇದನ್ನು ಅನ್ನಕ್ಕೂ ಕೂಡ ಊಟ ಮಾಡೋದ್ರಿಂದ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳ್ಳಗೇ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ನೋಡ್ತಾ ಕುದೀತಾ ಇದೆ. ಇಷ್ಟೇ, ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡು ಫೈನಲ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಉಪ್ಪು ಖಾರ ಹಾಕ್ಕೊಂಡು ಈ ಒಂದು ಹಿಟ್ಟಿನ ಜುನ್ಕ ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ನಮ್ಮನೇಲಿ ಜೋಳದ ರೊಟ್ಟಿನ ಜಾಸ್ತಿ ಮಾಡೋದು. ಜೋಳದ ರೊಟ್ಟಿ ಜೊತೆಗೆ ಈ ಒಂದು ಹಿಟ್ಟಿನ ಜುನ್ಕ ಚೆನ್ನಾಗಿರುತ್ತೆ. ಹಾಗೆ ಚಪಾತಿಗೂ ಕೂಡ ತಿನ್ಬೋದು. ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಯೂಶ್ವಲಿ ನಾವು ಜೋಳದ ರೊಟ್ಟಿ ಜೊತೆನೇ ಇದನ್ನು ಸರ್ವ್ ಮಾಡೋದು. ಹಾಗೆ ಮಧ್ಯಾಹ್ನದ ಅಡುಗೆಗೆ ನಾನು ಜೋಳದ ರೊಟ್ಟಿ ಹಾಗೆ ಹಿಟ್ಟಿನ ಜುನ್ಕ ಜೊತೆಗೆ ಒಂದಷ್ಟು ಮೊಳಕೆ ಕಾಳಿನ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಇಲ್ಲಿ ಸ್ವಲ್ಪ ಯಾಕೋ ಹಾಲು ಒಡೆದಂಗಾಯಿತು. ಹಾಗಾಗಿ ಅದನ್ನು ಸ್ವಲ್ಪ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಏನಿಲ್ಲ, ಇದನ್ನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಇದು ಒಡೆದಂಗೆ ಆಗಿಬಿಟ್ರೆ ಅದು ಗಟ್ಟಿ ಇರೋ ಭಾಗನೆಲ್ಲ ತಗೊಂಡು ಪನ್ನೀರ್ ಮಾಡ್ಕೋಬೋದು. ಹೋಮ್ ಮೇಡ್ ಪನ್ನೀರ್ ಚೆನ್ನಾಗಿರುತ್ತೆ. ಹಾಗೆ ನಾಳೆ ಬೆಳಿಗ್ಗೆಗೆ ಮಧ್ಯಾಹ್ನನೇ ನಾನು ಪಡ್ಡು ಅಥವಾ ದೋಸೆನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಕ್ಕಿನ ನೆನೆ ಹಾಕ್ತಾಯಿದ್ದೀನಿ. ಒಂದೇ ಬ್ಯಾಟರಿಂದ ನಾವು
ಅವಲಕ್ಕಿ ನೆನೆ ಇಟ್ಟು ಮಾಡೋದ್ರಿಂದ ಪಡ್ಡೂ ಮಾಡ್ಕೋಬೋದು, ದೋಸೆನೂ ಮಾಡ್ಕೋಬೋದು. ಹಾಗೇ ನಾನು ಈ ಸತಿ ಇಡ್ಲಿ ಕೂಡ ಮಾಡ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಬಂದಿದ್ವು. ನನ್ನ ಮಗಳು ಅವಲಕ್ಕಿ ಜೊತೆ ಈ ಉದ್ದಿನಬೇಳೆನ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಹಾಗಾಗಿ ಇವತ್ತು ನೋಡೋಣ ನಾಳೆ ಏನಾದರೂ ಮಾಡ್ಕೋಬೋದು ಅಂತೇಳ್ಬಿಟ್ಟು 3 ನೆನೆ ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೊಳಕೆ ಕಾಳು ಇದು ನೋಡ್ಬೋದು. ಮೊಳಕೆ ಕಾಳು ಇದ್ದೇ ಇರುತ್ತೆ ನಮ್ಮ ಒಂದು ಊಟದಲ್ಲಿ ಪ್ರತಿದಿನವೂ ಕೂಡ. ಹಾಗೆ ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಕೂಡ ಇತ್ತು. ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ರಾತ್ರಿಗೆ, ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ ಅಂತೇಳ್ಬಿಟ್ಟು ಮಧ್ಯಾಹ್ನನೇ ನಾನು ಈ ಕಾಳು ಪಲ್ಯನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹೆಸ್ರು ಕಾಳು ಪಲ್ಯ ನಮ್ಮ ಮನೇಲಿ ತುಂಬ ಈಸಿಯಾಗಿ ಮಾಡ್ತೀವಿ ನಾವು. ಅದನ್ನೆಲ್ಲ ಏನು ಕುಕ್ಕರ್ಗೆ ಹಾಕಿ ಬೇಯಿಸಿ ಆ ಥರ ಎಲ್ಲ ಮಾಡೋದಿಲ್ಲ. ಜಸ್ಟ್ ಅದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತೀವಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಹಾಗೆ ಟೊಮೊಟೊ ಏನೂ ಸೇರಿಸೋದಿಲ್ಲ. ಟೊಮೊಟೊ ಇಲ್ಲದೇ ಹಾಗೆ ಈರುಳ್ಳಿನೆಲ್ಲ ಫ್ರೈ ಮಾಡಿಕೊಂಡು ಮೊಳಕೆ ಕಟ್ಟಿರೋ ಈ ಹೆಸ್ರು ಕಾಳು ಅಥವಾ ಮಡಕೆ ಕಾಳು ಅಂತ ಸಿಗುತ್ತೆ, ಅದರಲ್ಲೂ ಕೂಡ ನಾವು ಇದೇ ಥರನೇ ಮಾಡೋದು. ಇದೆಲ್ಲ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ, ಅಂದರೆ ಒಂದು ಪೂರ್ತಿಯಾಗಿ ಬೇಯಿಸೋದಿಲ್ಲ. ಈ ಕಾಳನ್ನ ಒಂದು ಅರ್ಧದಷ್ಟು ಬೆಂದರೆ ಸಾಕಾಗುತ್ತೆ. ಕ್ರಂಚಿಯಾಗಿ ಹಂಗೆ ಇದ್ರೂ ನಮ್ಮ ಮನೇಲಿ ಇಷ್ಟಪಡ್ತಾರೆ ಈ ಒಂದು ಹೆಸ್ರು ಕಾಳು ಪಲ್ಯನ. ಇನ್ನೇನೊಂದು ಅರ್ಧ ಬೆಂದಿದೆ ಅನ್ನುವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಪಲ್ಯಕ್ಕೆ. ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇನ್ನೇನು ಇಳಿಸ್ಕೋತೀವಿ ಅಂದಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇಷ್ಟೇ ಪಲ್ಯ. ಸಲಾಡ್ ಥರನೂ ಇರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಈಗ ಕಂಪ್ಲೀಟಾಗಿ ಅಡುಗೆ ರೆಡಿಯಾಗಿದೆ. ಹಾಗೆ ದಪ್ಪ ಮೆಣಸಿನ್ಕಾಯಿ ಪಲ್ಯನ ನಾನು ಸುಮಾರು ಸತಿ ತೋರಿಸಿದ್ದೀನಿ ನಿಮಗೆ. ಹಾಗಾಗಿ ಇವತ್ತಿನ ಡೀಟೇಲಾಗಿ ತೋರ್ಸೋಕೆ ಹೋಗ್ತಾ ಇಲ್ಲ. ಇದು ಮಧ್ಯಾಹ್ನದಷ್ಟು ಕೆಲಸನೂ ಮುಗೀತು. ರಾತ್ರಿಗೂ ಜಾಸ್ತಿ ಅಡುಗೆದಿರೋದಿಲ್ಲ. ಈ ಪಲ್ಯನೂ ಕೂಡ ಮಾಡ್ತಾಯಿದ್ದೀನಿ. ನಾವು ಈ ಥರ ಎಣ್ಗಾಯಿ ಮಾಡ್ತೀವಿ ಈ ಪಲ್ಯನ. ಇಷ್ಟೊತ್ತಿಗೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದರೆ ಮಕ್ಕಳು ಏನಪ್ಪ ಇದು ಮ್ಯಾಂಗೋ ಪಲ್ಪ್ ಎಲ್ಲ ತೊಗೊಂಡು ಅದನ್ನು ಮಿಕ್ಸರ್ ಮಾಡಿ ಮ್ಯಾಂಗೋ ಟ್ಯಾಂಗ್ನು ಮಿಕ್ಸರ್ ಮಾಡ್ಕೊಂಡಿದ್ದೇನೆ. ಮಿಕ್ಸರ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಬಾದಾಮ್ ಪೌಡ್ರನ್ನ ಹಾಕ್ಕೊಂಡಿದ್ದೇನೆ. ಹಾಲು ಕಾಯ್ತಾ ಇದೆ. ಆ್ಯಂಡ್ ಬಾದಾಮ್ ಪೌಡ್ರ್ ಸಮೇತ ಹಾಕಿದ್ದೀನಿ. ಬಾದಾಮ್ ಪೌಡರ್ ಈಗ ಇದಕ್ಕೆ ಏನಿದು ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಬೋದಾ? ಹಾಕ್ಬೋದು. ಸ್ವಲ್ಪ ಸೈಡಿಗೆ ಹಾಕಬೇಕು. ಆಮೇಲೆ ಡ್ರೈ ಫ್ರೂಟ್ಸು ಹಾಕ್ಬೋದಲ್ಲ? ಬಾದಾಮ್, ಪಿಸ್ತಾ, ಗೋಡಂಬಿ ಎಲ್ಲ ರೋಸ್ಟೆಡ್ ಮಾಡಿ ಹಾಕ್ಕೋಬೋದಲ್ವಾ ಬೇಕಿದ್ರೆ? ಚೆನ್ನಾಗಿರ್ತಲ್ಲ? ಎಸ್ ಗೈಸ್, ಇನ್ನೇನೋ ಮಾಡ್ತಿದ್ದಾನೆ. ಒಂದೊಂದ್ಸತಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ, ಹಾಗೆ ಒಂದೊಂದ್ಸತಿ ಲೇಝಿ ಬಾಯ್, ವೆರಿ ಲೇಝಿ ಪರ್ಸನ್. ಸ್ವಲ್ಪ ಪನ್ನೀರ್ ಮಾಡೋಣ ಅಂತ ಇಟ್ಟಿದ್ದೆ, ಮತ್ತೆ ನಡೀತಿದೆ. ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಇದು ಹಾಲು ಸ್ವಲ್ಪ ಇದು ಆಗ್ದಂಗೆ ಆಗಿದೆ. ಹಾಗೆ ಇದು ಕಾಫಿ ಮಾಡ್ಬೇಕು. ನನಗೆ ಕಾಫಿ ಬೇಕು. ಈ ವೆದರ್ಗೆಲ್ಲ ನನಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಅಷ್ಟೊಂದು. ಹಾಗಾಗಿ ನಾನು ಸ್ವಲ್ಪ ಕಾಫಿ ಮಾಡ್ಕೊಳ್ತೀನಿ. ಇದು 3 ಜನಕ್ಕೆ ಈಗ ಏನೇನೋ ಮಾಡಿಟ್ಟಿದ್ದಾರೆ. ಓಕೆ, ಚೆನ್ನಾಗಿದೆ, ನೋಡೋಕ್ಕಂತೂ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ. ಗೊತ್ತಿಲ್ಲ, ಸಾಕ್ಷಿ ಸಮ್ಮು ತಗೋಬರ್ರಿ. నేను సామాన్య రైతు కుటుంబం నుంచి మనందరికీ 3 పూట్ల కడుపునిచ్చే రైతుకి ఒక పూట. ಹೆಂಗಿದೆ? ಟೇಸ್ಟ್ ಮಾಡು. ಚೆನ್ನಾಗಿದೆನಾ? ಚೆನ್ನಾಗಿದೆ, ಟ್ರೈ ಮಾಡ್ಬೋದು ನೀವು. ಪ್ಲೀಸ್ ನಾನೊಂದು ಸ್ಪೂನ್ ಟೇಸ್ಟ್ ಮಾಡಲಾ? ಪರವಾಗಿಲ್ಲ, ನನಗೇನು ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ.
ಸ್ನ್ಯಾಕ್ಸ್ ಎಲ್ಲ ಮುಗಿಸಿದ ನಂತರ ಮಗಳದು ಡ್ಯಾನ್ಸ್ ಕ್ಲಾಸ್ ಇರುತ್ತೆ 5 to 6 5 ಗಂಟೆಯಿಂದ 6 ಗಂಟೆವರೆಗೂ 1 ಅವರ್ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಡ್ಯಾನ್ಸ್ ಕ್ಲಾಸಲ್ಲಿ ಈಗ ಒಂದು ಹೊಸ ಅಡ್ಮಿಷನ್ ಆಗಿದೆ. 2.5 ವರ್ಷದ ಮಗು ಬಂದಿದೆ. ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳು ಕುಣಿತಾ ಇರೋದನ್ನ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಚಿಕ್ಕ ಮಕ್ಕಳು ಹೆಂಗೆ ಮಾಡಿದ್ರು ತುಂಬ ಚೆನ್ನಾಗೇ ಇರುತ್ತೆ ನೋಡೋದಕ್ಕೆ. ಹಾಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮತ್ತು ಮಕ್ಕಳಿಗೆ ಓದಿಸ್ತಾ ಕೂತ್ಕೊಂಡೆ. ಹಾಗೆ ನಮ್ಮ ಸಾಕ್ಷಿ ನಿಮ್ಮೆಲ್ರಿಗೂ ಒಂದು ಸ್ಟೋರಿ ಹೇಳ್ತಾಳೆ, ನೀವು ಕೂಡ ಕೇಳಿಸ್ಕೊಳ್ತಾ ಹೋಗಿ. A crow was very thirsty. He looked for a water everywhere. At last, see the pot with very little water. Very little water. Then get an idea. Pick them stones one by one. Put in the pot. The water came up. Ding the cow with very little apple. ವಿತ್ ಫ್ಲೂ ಹ್ಯಾಪಿಲಿ. With you happy. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ ಪೇಡನ್ನು ಕೂಡ ಟ್ರೈ ಮಾಡಿದ್ದೆ ಇವತ್ತು. ಆ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸತಿ ಒಂದು ಪೇಡ. ಸಲ ಮಾಡಿದಾಗ ಒಂದು ಸತಿ ಹಾಕಿದ್ದೀನಿ ಕೂಡ. ಸಲ ಮಾಡೋದಕ್ಕಿನ್ನಲೂ ಈ ಸತಿ ಮಾತ್ರ ತುಂಬ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿತ್ತು. ಆ ರೆಸಿಪಿನ ಡೀಟೇಲಾಗಿ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.